ಎಲ್ರಿಗೂ ಕಾಂಪಿಟೇಟಿವ್ ವರ್ಡ್ ಬೈ ಎಲ್ ವಿ ರಾಠೋಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಎಲ್ ವಿ ರಾಠೋಡ್, ಭಾರತದ ಸಂವಿಧಾನ ಮತ್ತು ಕರೆಂಟ್ ಅಫೇರ್ಸ್ ಫ್ಯಾಕಲ್ಟಿ. ಸ್ನೇಹಿತರೆ, ನಾನು ಈ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟ್ ಭಾರತ ಸಂವಿಧಾನವನ್ನು ಟಾಪಿಕ್ ವೈಸ್ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಏನು ಕೆ ಇ ಎದವರು ಮತ್ತು ಕೆ ಪಿ ಎಸ್ ಸಿದವರು ಯಾವ ಥರ ಇತ್ತೀಚೆಗೆ ಕ್ವಶನ್ಸ್ಗಳನ್ನು ಅನಾಲಿಟಿಕಲಾಗಿ ಕಾನ್ಸೆಪ್ಟ್ ಓರಿಯೆಂಟೆಡ್ ಆಗಿ ಕ್ವಶನ್ಸ್ಗಳು ಕೇಳ್ತಿದಾರಲ್ಲ, ಆ ಬೇಸ್ ಮೇಲೆ ನಾನು ಪ್ರತಿಯೊಂದು ಟಾಪಿಕನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ತುಂಬ ಯೂಸ್ಫುಲ್ ಆಗಿರ್ತಕ್ಕಂಥ ಕ್ಲಾಸಸ್ಗಳು. ತಪ್ಪದೆ ಕಂಪ್ಲೀಟ್ ಕ್ಲಾಸ್ ನೋಡಿ ಹಾಗೂ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ನೋಡಿ, ಇವತ್ತಿನ ಕ್ಲಾಸಲ್ಲಿ ಸಂವಿಧಾನದಲ್ಲಿ ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಟಾಪಿಕ್ ಒಕ್ಕೂಟ ಮತ್ತು ಅದರ ಭೂಪ್ರದೇಶ, ಈ ಟಾಪಿಕನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಈ ಒಕ್ಕೂಟ ಮತ್ತು ಅದರ ಭೂಪ್ರದೇಶ, ಯೂನಿಯನ್ ಅಂಡ್ ಇಟ್ಸ್ ಟೆರಿಟರಿ, ಇದು ಸಂವಿಧಾನದ ಭಾಗ 1 ಆರ್ಟಿಕಲ್ 1ರಿಂದ 4ರಲ್ಲಿ ಕಂಡುಬರುತ್ತೆ. ಭಾಗ 1 ನೆನಪಿಟ್ಕೊಳ್ಳಿ, ಭಾಗ 1 ಆರ್ಟಿಕಲ್ 1ರಿಂದ 4 ಏನಿದೆಯಲ್ಲ, ಇದು ಒಕ್ಕೂಟ ಮತ್ತು ಅದರ ಭೂಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಭಾಗ ಮತ್ತು ಆರ್ಟಿಕಲ್. ಸೊ ಈ ಆರ್ಟಿಕಲ್ 1 ನೋಡಿ, ನಮ್ಮ ಸಂವಿಧಾನದಲ್ಲಿ ಎಲ್ಲೂ ನಮ್ಮ ದೇಶವನ್ನು ಸಂಯುಕ್ತ ರಾಷ್ಟ್ರ ಅಂತ ಹೇಳ್ಬಿಟ್ಟು ಎಲ್ಲೂ ಮೆನ್ಷನ್ ಮಾಡಿಲ್ಲ. ಆಮೇಲೆ ಈ ಸಂಯುಕ್ತ ಪದನೇ ನಮ್ಮ ಸಂಯುಕ್ತ ಅಂತ ಹೇಳ್ಬಿಟ್ಟು ಈ ಪದನೇ ಮೆನ್ಷನ್ ಮಾಡಿಲ್ಲ, ಸಂವಿಧಾನದಲ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ. ನೋಡಿ, ಆರ್ಟಿಕಲ್ 1 ಏನು ಹೇಳುತ್ತೆ, ಸಂವಿಧಾನದ ಆರ್ಟಿಕಲ್ 1 ಭಾರತವನ್ನು ಒಂದು ರಾಜ್ಯಗಳ ಒಕ್ಕೂಟ ಅಂತ ಹೇಳುತ್ತೆ. ರಾಜ್ಯಗಳ ಒಕ್ಕೂಟ ಅಂತ ಹೇಳುತ್ತೆ, ಬಟ್ ಸಂಯುಕ್ತ ಅಂತ ಹೇಳ್ಬಿಟ್ಟು ಎಲ್ಲಿ ಪದ ಬಳಕೆನೇ ಮಾಡಿಲ್ಲ. ನೆನಪಿಟ್ಕೊಳ್ಳಿ, ಭಾರತವು ಒಂದು ರಾಜ್ಯಗಳ ಒಕ್ಕೂಟ ಅಂತ ಹೇಳುತ್ತೆ, ಆರ್ಟಿಕಲ್ 1 ಹೇಳುತ್ತೆ. ಇಂಡಿಯಾ ಈಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳುತ್ತೆ. ಆಮೇಲೆ ಇದೇ ಆರ್ಟಿಕಲ್ 1 ಏನು ಹೇಳುತ್ತೆ, ಭಾರತವನ್ನು ಇಂಡಿಯಾ ಎಂದರೆ ಭಾರತ, ಇಂಡಿಯಾ ದಟ್ ಈಸ್ ಭಾರತ ಅಂತ ಹೇಳ್ಬಿಟ್ಟು ಕರೀತಾರೆ. ನಿಮಗೆ ಎಕ್ಸಾಮಲ್ಲಿ ಕೂಡ ಇದು ಕೆಲವೊಂದು ಸಲ ಕೇಳಿದ್ದಾರೆ, ಇಂಡಿಯಾ ಎಂದರೆ ಭಾರತ, ಇಂಡಿಯಾ ಅಥವಾ ಭಾರತ, ಇಂಡಿಯಾ ಹಾಗೂ ಭಾರತ. ಸೊ ಇಂಡಿಯಾ ಮತ್ತು ಭಾರತ ಈ ಥರ ಕೇಳಿದ್ದಾರೆ. ಇಂಡಿಯಾ ಎಂದರೆ ಭಾರತ, ಇಂಡಿಯಾ ದಟ್ ಈಸ್ ಭಾರತ ಅಂತ ಹೇಳ್ಬಿಟ್ಟು ಆರ್ಟಿಕಲ್ 1 ಹೇಳುತ್ತೆ. ನೋಡಿ, ಅಂಬೇಡ್ಕರ್ ಅವರು ಹೇಳ್ತಾರೆ, ಯಾಕೆ ನಾವು ಒಕ್ಕೂಟ ಅಂತ ಮೆನ್ಷನ್ ಮಾಡಿದ್ದೀವಿ, ಒಕ್ಕೂಟ ಪದ ಬಳಕೆ ಮಾಡಿದ್ದೀವಿ, ಸಂಯುಕ್ತ ಅಂತ ಹೇಳ್ಬಿಟ್ಟು ಯಾಕೆ ನಾವು ಬಳಸಿಲ್ಲ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಅವರು 2 ಉದಾಹರಣೆಗಳನ್ನು ಕೊಡ್ತಾರೆ. ನೋಡಿ, ಒಕ್ಕೂಟ ಅಂತಂದರೆ ಇಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯಗಳು ಒಕ್ಕೂಟ ಘಟಕಗಳಾದ ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರ ಇವು 2 ಒಪ್ಪಂದ ಮಾಡಿಕೊಂಡು ನಮ್ಮ ದೇಶ ಅಸ್ತಿತ್ವಕ್ಕೆ ಬಂದಿಲ್ಲ. ನೋಡಿ, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅಂದರೆ ಭಾರತ 2 ಒಪ್ಪಂದ ಮಾಡಿಕೊಂಡು ನಮ್ಮ ದೇಶ ಅಸ್ತಿತ್ವಕ್ಕೆ ಬಂದಿಲ್ಲ. ಆಮೇಲೆ ಈ ಒಕ್ಕೂಟ ಘಟಕಗಳಾದ ರಾಜ್ಯಗಳು ನಮ್ಮ ಒಂದು ವ್ಯವಸ್ಥೆಯಿಂದ, ನಮ್ಮ ಒಂದು ಒಕ್ಕೂಟದಿಂದ ಅಥವಾ ನಮ್ಮ ದೇಶದಿಂದ ಹೊರಗೆ ಹೋಗುವ ಹಕ್ಕನ್ನು ಹೊಂದಿರಂಗಿಲ್ಲ. ಸಪ್ರೇಟ್ ಹೊರಗಡೆ ಹೋಗಿ ರಾಷ್ಟ್ರ ಮಾಡ್ಕೊಳ್ತೀವಿ ನಾವು ಅಂತ ಹೇಳ್ಬಿಟ್ಟು ಹೇಳಕ್ಕೆ ಬರೋಂಗಿಲ್ಲ ರಾಜ್ಯಗಳು. ಸೊ ಅದಕ್ಕೆ ನಾವು ಒಕ್ಕೂಟ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಮಗೆ ಭಾರತ ಸರಿ ಇಲ್ಲ ಅಥವಾ ಕೇಂದ್ರ ಸರ್ಕಾರ ಸರಿ ಇಲ್ಲ, ಮೋದಿ ಸರಿ ಇಲ್ಲ, ನಾವು ಇವರ ಅಧೀನದಲ್ಲಿ ನಾವು ಇರಂಗಿಲ್ಲ ಅಂತ ಹೇಳ್ಬಿಟ್ಟು ರಾಜ್ಯಗಳು ಸಪ್ರೇಟ್ ಹೋಗ್ಬಿಟ್ಟು ನಾವು ಸಪ್ರೇಟ್ ರಾಷ್ಟ್ರ ಮಾಡ್ಕೊಳ್ತೀವಿ, ನಾವು ಭಾರತದ ಜೊತೆಗೆ ಇರಂಗಿಲ್ಲ ಅಂತ ಹೇಳಕ್ಕೆ ಬರೋಂಗಿಲ್ಲ. ಆ ಒಂದು ಪ್ರೊಸೀಜರೇ ನಮ್ಮಲ್ಲಿಲ್ಲ, ಆ ಒಂದು ವ್ಯವಸ್ಥೆನೇ ಇಲ್ಲ ನಮ್ಮ ಸಂವಿಧಾನದಲ್ಲಿ. ಸೊ ಅದಕ್ಕೆ ನಾವು ಒಕ್ಕೂಟ ಅಂತ ಕರಿತೀವಿ. ಬಟ್ ಅಮೇರಿಕನ್ ನಾವು ಸಂಯುಕ್ತ ರಾಷ್ಟ್ರ ಅಂತ ಕರಿತೀವಿ. ಅಮೇರಿಕ ಸಂಯುಕ್ತ ಸಂಸ್ಥೆ, ಅಮೇರಿಕ ಸಂಯುಕ್ತ ರಾಷ್ಟ್ರ ಅಂತ ಕರಿತೀವಿ. ಅಲ್ಲಿ ಏನಾಗುತ್ತೆ, ಅಮೇರಿಕ ಮತ್ತು ಅಲ್ಲಿರ್ತಂಥ ರಾಜ್ಯಗಳು ಒಂದು ಒಪ್ಪಂದ ಮಾಡಿಕೊಂಡು ಆ ದೇಶ ಅಸ್ತಿತ್ವಕ್ಕೆ ಬಂದಿದೆ. ಆಮೇಲೆ ಆ ರಾಜ್ಯಗಳು ಯಾವಾಗ ಬೇಕಾದರೂ ಕೂಡ ಅಮೇರಿಕದಿಂದ ಹೊರ ಹೋಗಿ ಸಪ್ರೇಟ್ ರಾಷ್ಟ್ರವನ್ನು ಮಾಡ್ಕೋಬೋದು ಅಮೇರಿಕಾದಲ್ಲಿ. ಸೊ ಅದು ಸಂಯುಕ್ತ, ನಮ್ಮದು ಒಕ್ಕೂಟ. ಸೊ ಇದು ನಮಗೆ ಮತ್ತು ಸಂಯುಕ್ತಗೆ ಮತ್ತು ಒಕ್ಕೂಟ ಇರ್ತಕ್ಕಂಥ ಡಿಫ್ರೆನ್ಸ್. ಸೊ ಹಾಗಾಗಿ ನಮ್ಮ ಒಂದು ವ್ಯವಸ್ಥೆಯನ್ನು ನಾಶಪಡಿಸೋಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ ನಾವು ಒಕ್ಕೂಟ ವ್ಯವಸ್ಥೆ ಅಂತ ಕರಿತೀವಿ. ಯಾಕೆ ಒಕ್ಕೂಟ ಅಂತ ಹೇಳ್ಬಿಟ್ಟೇ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಅವರು ಒಂದು ಉದಾಹರಣೆ ಕೊಡ್ತಾರೆ. ಉದ್ದೇಶಪೂರ್ವಕವಾಗಿ ನಾವು ಒಕ್ಕೂಟ ಅಂತ ಹೇಳ್ಬಿಟ್ಟು ಸೇರಿಸಿದ್ದೀವಿ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಹೇಳ್ತಾರೆ. ಯಾಕೆ ಅಂತಂದರೆ, ನಮ್ಮ ಒಂದು ವ್ಯವಸ್ಥೆಯನ್ನು ನಾಶಪಡಿಸೋಕ್ಕಾಗಲ್ಲ, ಆಗಬಾರ್ದು ಕೂಡ. ಯಾಕೆ ಅಂತಂದರೆ, ನಮ್ಮ ದೇಶದಲ್ಲಿ ಅನೇಕ ಜಾತಿ, ಜನಾಂಗ, ಧರ್ಮ, ಭಾಷೆ, ಸಂಸ್ಕೃತಿ ಇರ್ಬೋದು, ಅತಿ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ಒಂದು ವೈವಿಧ್ಯಮಯ ದೇಶ ನಮ್ಮದು. ಭವಿಷ್ಯದಲ್ಲಿ ಒಂದು ವಿಚಿತ್ರಕಾರಿ ಶಕ್ತಿಗಳಿಂದ ಇರ್ಬೋದು, ರಾಜ್ಯಗಳ ಪ್ರತ್ಯೇಕತಾ ಮನೋಭಾವದಿಂದ ಇರ್ಬೋದು, ನಮ್ಮ ದೇಶದ ಏಕತೆ, ಸಮಗ್ರತೆ, ಭದ್ರತೆ ಮತ್ತು ಸಾರ್ವಭೌಮತ್ವಕ್ಕೆ ಧಕ್ಕೆ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಒಂದು ಉದ್ದೇಶಪೂರ್ವಕವಾಗಿ ನಾವು ಒಕ್ಕೂಟ ಅಂತ ಹೇಳ್ಬಿಟ್ಟು ಸೇರಿಸಿದ್ದೀವಿ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯಲ್ಲಿ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ನೆಕ್ಸ್ಟು ನೋಡಿ, ಆರ್ಟಿಕಲ್ 1
ಸಂವಿಧಾನದ ಆರ್ಟಿಕಲ್ ಒಂದು ಭಾರತದ ಒಕ್ಕೂಟವನ್ನು 3 ಭಾಗವಾಗಿ ವಿಂಗಡಿಸಿದೆ. ಒಂದನೇದು ರಾಜ್ಯಗಳು ಅಂತ ಹೇಳ್ಬಿಟ್ಟು, ಎರಡನೇದು ಕೇಂದ್ರಾಡಳಿತ ಪ್ರದೇಶಗಳು, ಮೂರನೇದು ಭಾರತ ಸರ್ಕಾರವು ಯಾವುದೇ ಸಂದರ್ಭದಲ್ಲಿ ವಶಪಡಿಸಿಕೊಳ್ಳಬಹುದಾದ ಭೂಪ್ರದೇಶಗಳು. ಸೊ ಆರ್ಟಿಕಲ್ ಒಂದು ಭಾರತವನ್ನು ಯಾವ ಥರ ಡಿವೈಡ್ ಮಾಡಿದೆ ಅಂತ ಹೇಳ್ಬಿಟ್ಟು ಕೇಳಿದರೆ ಈ 3 ಥರ ಡಿವೈಡ್ ಮಾಡುತ್ತೆ. ಸೊ ಪ್ರೆಸೆಂಟು ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ 28 ರಾಜ್ಯಗಳಿದ್ದಾವೆ, 28 ರಾಜ್ಯ ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳು ಇದೆ ನಮ್ಮ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ದೇಶೀಯ ಸಂಸ್ಥಾನಗಳನ್ನು ಒಟ್ಟುಗೂಡಿಸಿದ್ದು. ನೋಡಿ ಏನಾಗುತ್ತೆ, ನಮ್ಮ ಬ್ರಿಟಿಷರು ಸ್ವಾತಂತ್ರ್ಯ ಕೊಡೋ ಟೈಮಲ್ಲಿ ಯಾವ ಥರ ಇರುತ್ತೆ ನಮ್ಮ ರಾಜಕೀಯ ವ್ಯವಸ್ಥೆ ಅಂತಂದರೆ, ನಮ್ಮ ಭಾರತ ರಾಜಕೀಯ ವ್ಯವಸ್ಥೆ ಅಂತಂದರೆ ಬ್ರಿಟಿಷ್ ಭಾರತ ಅಂತ ಇರುತ್ತೆ. ಬ್ರಿಟಿಷ್ ಭಾರತ ಮತ್ತು ದೇಶೀಯ ಸಂಸ್ಥಾನಗಳು ಅಂತ ಇರುತ್ತೆ. ಬ್ರಿಟಿಷ್ ಭಾರತವನ್ನು ಡೈರೆಕ್ಟಾಗಿ ಬ್ರಿಟಿಷರು ಆಳ್ತಿರ್ತಾರೆ. ಬ್ರಿಟಿಷ್ ಭಾರತ ಅಥವಾ ಬ್ರಿಟಿಷ್ ಪ್ರಾಂತ್ಯಗಳು ಅಂತ ಕರಿತೀವಿ, ಡೈರೆಕ್ಟಾಗಿ ಬ್ರಿಟಿಷರು ಆಳ್ತಿರ್ತಾರೆ. ಇನ್ನೊಂದು ದೇಶೀಯ ಸಂಸ್ಥಾನಗಳು ಅಂತಿರುತ್ತೆ, ಅವನ್ನ ಸ್ಥಳೀಯ ರಾಜ್ಯಗಳು ಆಳ್ತಿರ್ತಾರೆ. ಬ್ರಿಟಿಷರ ಒಂದು ಅಧೀನದಲ್ಲಿ ಸ್ಥಳೀಯ ರಾಜ್ಯಗಳು ಆಳ್ತಿರ್ತಾರೆ. ಈ ಥರ 2 ವ್ಯವಸ್ಥೆ ಇರುತ್ತೆ. ಸ್ವಾತಂತ್ರ್ಯ ಬಂದಾಗ ಏನಾಗುತ್ತೆ, ಡೈರೆಕ್ಟಾಗಿ ಬ್ರಿಟಿಷರು ಆಳ್ತಿರ್ತ ಪ್ರದೇಶಗಳನ್ನು ನಮಗೆ ಮತ್ತು ಪಾಕಿಸ್ತಾನಕ್ಕೆ 2 ರಾಷ್ಟ್ರ ಮಾಡಿಬಿಟ್ಟು ನಮಗೆ ಮತ್ತು ಪಾಕಿಸ್ತಾನಕ್ಕೆ ಬಿಟ್ಟು ಹೋಗ್ಬಿಡ್ತಾರೆ. ಬ್ರಿಟಿಷರು ಆಳ್ತಿರ್ತಕ್ಕಂಥ ಪ್ರದೇಶಗಳು ನೇರವಾಗಿ ಅವರ ಅಧೀನದಲ್ಲಿರ್ತಕ್ಕಂಥ ಪ್ರದೇಶಗಳನ್ನು ಸ್ವಾತಂತ್ರ್ಯ ಕೊಟ್ಟ ಆದಮೇಲೆ ಪಾಕಿಸ್ತಾನ ಮತ್ತು ಇಂಡಿಯಾ ಅಂತ ಹೇಳ್ಬಿಟ್ಟು 2 ರಾಷ್ಟ್ರ ಮಾಡಿ ಆ 2 ರಾಷ್ಟ್ರಕ್ಕೆ ಆ ಪ್ರದೇಶವನ್ನು ಬಿಟ್ಟು ಹೋಗ್ತಾರೆ. ಅವರು ಮುಸ್ಲಿಂ ಜಾಸ್ತಿ ಇರ್ತಕ್ಕಂಥದ್ದು ಪಾಕಿಸ್ತಾನ ಮಾಡ್ತಾರೆ, ಉಳಿದಿದ್ದು ಹಿಂದುಳಿದಂಥ ಪ್ರದೇಶವನ್ನು ಭಾರತ ಅಂತ ಹೇಳ್ಬಿಟ್ಟು 2 ರಾಷ್ಟ್ರ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದು ದೇಶೀಯ ಸಂಸ್ಥಾನಗಳಿರ್ತಾರಲ್ಲ ಅವರಿಗೆ ಒಂದು 3 ಆಯ್ಕೆಯನ್ನು ಕೊಡ್ತಾರೆ. ಈ ಒಂದು ಭಾರತ ಸ್ವಾತಂತ್ರ್ಯ ಕಾಯ್ದೆ 1947 ಪ್ರಕಾರ 3 ಆಯ್ಕೆ ಕೊಡ್ತಾರೆ ಭಾರತ ಯಾರಿಗೆ, ದೇಶೀಯ ಸಂಸ್ಥಾನಗಳಿಗೆ. ಏನಂತಂದರೆ, ಒಂದು ನೀವು ದೇಶೀಯ ಸಂಸ್ಥಾನ ಅಂದರೆ ರಾಜ್ಯಗಳಿಗೆ 3 ಆಪ್ಷನ್ಸ್ ಕೊಡ್ತಾರೆ. ಅವೆಲ್ಲವೂ ನಮ್ಮ ಒಕ್ಕೂಟಕ್ಕೆ ಸೇರಿಸಿ ಅವ್ರು ಹೋಗಂಗಿಲ್ಲ. ರಾಜ್ಯಗಳಿಗೆ 3 ಆಪ್ಷನ್ ಕೊಡ್ತಾರೆ. ನೀವು ಭಾರತವನ್ನಾದರೂ ಸೇರ್ಬೋದು, ಅಥವಾ ಪಾಕಿಸ್ತಾನಕ್ಕಾದರೂ ಸೇರ್ಬೋದು, ಅಥವಾ ತಟಸ್ಥವಾಗಿ ಉಳ್ಕೋಬೋದು. ನೋಡಿ, 3ನೇ ಆಪ್ಷನ್ಸು ತಟಸ್ಥವಾಗಿ ಉಳ್ಕೋಬೋದು. ಸೊ ಈ 3 ಆಪ್ಷನ್ಸು, 3ನೇ ಆಪ್ಷನ್ಸು ಇದರಲ್ಲಿ ಹೈಡ್ ಆಗಿದೆ, ಕೆಳಗಡೆ ಕಟ್ಟಾಗಿದೆ. 3ನೇ ಆಪ್ಷನ್ಸ್ ಏನಂದರೆ ತಟಸ್ಥವಾಗಿ ಉಳ್ಕೊಳ್ಳೋದು. ಸೊ ಈ 3 ಆಪ್ಷನ್ಸು ದೇಶೀಯ ಸಂಸ್ಥಾನಗಳಿಗೆ ಒಂದು ಭಾರತ ಸ್ವಾತಂತ್ರ್ಯ ಕಾಯ್ದೆ 1947 ಕೊಡುತ್ತೆ. ಸೊ ಆಗ ಏನು ಮಾಡುತ್ತವೆ, ಟೋಟಲ್ 562 ದೇಶೀಯ ಸಂಸ್ಥಾನಗಳು ಇರುತ್ತೆ. ದೇಶೀಯ ಸಂಸ್ಥಾನಗಳು ನಮ್ಮ ಭಾರತದಲ್ಲಿ ಇರ್ತವೆ. 559 ಡೈರೆಕ್ಟಾಗಿ ಭಾರತಕ್ಕೆ ಬಂದು ಸೇರ್ಕೊಂಡ್ಬಿಡ್ತವೆ. ಅವಾಗ ಡೈರೆಕ್ಟ್ ಭಾರತಕ್ಕೂ ಸೇರ್ಕೊಂಡ್ಬಿಡ್ತವೆ. 3 ಮಾತ್ರ ಸೇರಂಗಿಲ್ಲ. ಅವು ಯಾವ್ಯಾವ ಅಂತಂದರೆ ಹೈದರಾಬಾದ್, ಜುನಾಗಢ ಮತ್ತು ಕಾಶ್ಮೀರ. ಇವು 3 ಭಾರತ ಸಂಸ್ಥಾನದೊಂದಿಗೆ ಸೇರ್ಪಡೆಯಾಗಲು ನಿರಾಕರಿಸ್ತವೆ. ಹೈದರಾಬಾದಲ್ಲಿ ಮುಸ್ಲಿಂ ರಾಜ ಅಂದರೆ ಮುಸ್ಲಿಂ ವ್ಯಕ್ತಿ ನಿಜಾಮರು ಆಳ್ತಿರ್ತಾರೆ ಅಲ್ಲಿ ಹೈದರಾಬಾದಲ್ಲಿ. ಬಟ್ ಜನಸಂಖ್ಯೆ ಹಿಂದೂ ಇರ್ತದೆ ಜಾಸ್ತಿ. ಆ ರಾಜನಿಗೆ ನಿಜಾಮನಿಗೆ ಪಾಕಿಸ್ತಾನ ಕಡೆ ಒಲವು ಇರುತ್ತೆ. ಜನರನ್ನು ಪಾಕಿಸ್ತಾನಕ್ಕೆ ಸೇರಿರಿ ಅಂತಬಿಟ್ಟು ಒತ್ತಾಯ ಮಾಡಿ ದೌರ್ಜನ್ಯ ಮಾಡ್ತಿರ್ತಾರೆ ಹೈದರಾಬಾದ್ ನಿಜಾಮ. ಆ ಟೈಮಲ್ಲಿ ಏನಾಗುತ್ತೆ, ಅಂದಿನ ಗೃಹ ಮಂತ್ರಿ ಆಗಿರ್ತಕ್ಕಂಥ ಹೋಮ್ ಮಿನಿಸ್ಟರ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ತಾರೆ. ಅವ್ರು ಏನು ಮಾಡ್ತಾರೆ, ಪೊಲೀಸ್ ಕಾರ್ಯಾಚರಣೆ ಮೂಲಕ, ಅದನ್ನು ಆಪರೇಷನ್ ಪೋಲೋ ಅಂತ ಕರಿತೀವಿ, ಪೊಲೀಸ್ ಕಾರ್ಯಾಚರಣೆ ಮೂಲಕ ಹೈದರಾಬಾದ್ ಪ್ರದೇಶವನ್ನು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡ್ಕೊಳ್ತಾರೆ. ಅದೇ ಥರ ಜುನಾಗಢದಲ್ಲಿ ಕೂಡ ರಾಜ ಮುಸ್ಲಿಂ ಇರ್ತಾನೆ. ಅಲ್ಲಿರ್ತಕ್ಕಂಥ ಜನಸಂಖ್ಯೆ ಜಾಸ್ತಿ ಹಿಂದೂಗಳು ಇರ್ತಾರೆ. ರಾಜಗೆ ಒಲವು ಪಾಕಿಸ್ತಾನ ಕಡೆ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಏನು ಮಾಡ್ತಾರೆ ಅಂತಂದರೆ, ರಾಜಕ್ಕೆ ಒಲವು ಪಾಕಿಸ್ತಾನ ಕಡೆ ಇರುತ್ತೆ, ದೌರ್ಜನ್ಯ ಮಾಡ್ತಿರ್ತಾನೆ ಜನರಿಗೆ. ಸೊ ಆಗ ಭಾರತ ಸರ್ಕಾರ ಏನು ಮಾಡುತ್ತೆ, ಜನಮತ ಗಣನೆ ವೋಟಿಂಗ್ ಮೂಲಕ, ಯಾಕಂದರೆ ಅಲ್ಲಿ ಪಾಪ್ಯುಲೇಷನ್ ಹಿಂದೂ ಜಾಸ್ತಿ ಇರ್ತಾರೆ. ಸೊ ವೋಟಿಂಗ್ ಮೂಲಕ ಏನು ಮಾಡ್ತಾರೆ, ಜಾಸ್ತಿ ಜನರು ಭಾರತಕ್ಕೆ ಸೇರ್ಪಡೆಗೊಳ್ಳೋಕ್ಕೆ ಒಂದು ಒಲವು ವ್ಯಕ್ತಪಡಿಸ್ತಾರೆ. ಸೊ ಹಾಗಾಗಿ ಅದನ್ನು ಕೂಡ ಜುನಾಗಢ ಪ್ರದೇಶವನ್ನು ಭಾರತಕ್ಕೆ ಸೇರ್ಕೊಳ್ತಾರೆ. ನೆಕ್ಸ್ಟ್ ಕಾಶ್ಮೀರ ನೋಡಿ, ಜಮ್ಮು ಕಾಶ್ಮೀರದಲ್ಲಿ ಏನಾಗುತ್ತೆ, ರಾಜ ಹಿಂದೂ ಇರ್ತಾನೆ ಹರಿಸಿಂಗ್ ಅಂತ ಹೇಳ್ಬಿಟ್ಟು, ಬಟ್ ಜನಸಂಖ್ಯೆ ಮುಸ್ಲಿಂ ಇರ್ತಾರೆ ಜಾಸ್ತಿ ಅಲ್ಲಿ. ರಾಜ ಹಿಂದೂ ಹರಿಸಿಂಗ್ ಅಂತ ಇರ್ತಾರೆ, ಜನಸಂಖ್ಯೆ ಮುಸ್ಲಿಂ ಇರುತ್ತೆಪ್ಪ ಜಮ್ಮು ಕಾಶ್ಮೀರದಲ್ಲಿ. ರಾಜ ಏನು ಮಾಡ್ತಾನೆ, ಯಾವ ದೇಶಕ್ಕೂ ಸೇರಿದೆ ತಟಸ್ಥವಾಗಿ ಉಳ್ಕೋಬೇಕಂತ ಹೇಳ್ಬಿಟ್ಟು ರಾಜ ಡಿಸೈಡ್ ಮಾಡಿರ್ತಾನೆ. ಆಗ ಏನಾಗುತ್ತೆ, ಪಾಕಿಸ್ತಾನದ ಆರ್ಮಿ ಕಾಶ್ಮೀರ ಕಡೆ ಬರುತ್ತೆ, ಮುನ್ನುಗ್ಗಿ ಬರುತ್ತೆ. ಸೊ ಆಗ ರಾಜ ಹರಿಸಿಂಗ್ ಭಾರತದ ನೆರವು ಕೇಳ್ತಾನೆ. ಭಾರತದ ನೆರವು ಕೇಳಿದಾಗ ಭಾರತ ಸರ್ಕಾರ ಏನು ಮಾಡುತ್ತೆ, ಆ ಪಾಕಿಸ್ತಾನ ಆರ್ಮಿಯನ್ನು ಗಡಿಯಿಂದ ಹೊರಗೆ ಹಾಕಿಬಿಟ್ಟು ಈ ಜಮ್ಮು ಕಾಶ್ಮೀರವನ್ನು ನಮ್ಮ ಒಕ್ಕೂಟಕ್ಕೆ ಸೇರ್ಪಡೆಗೊಳ್ತಾರೆ. ವಿಲೀನ ಸೂತ್ರದ ಮೂಲಕ, ಒಂದು ವಿಲೀನ ಸೂತ್ರ, ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ ಅಂತ ಕರಿತೀವಿ. ವಿಲೀನ ಸೂತ್ರದ ಮೂಲಕ ಈ ಜಮ್ಮು ಕಾಶ್ಮೀರವನ್ನು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಗೊಳಿಸ್ತಾರೆ. ಇದು ಸಂಸ್ಥಾನಗಳೆಲ್ಲವೂ ಯಾವ ಥರ ಸೇರ್ಪಡೆಗೊಳ್ತಾವೆ ಅನ್ನೋದು. ನೆಕ್ಸ್ಟು ನೋಡಿ, ಈಗ ಎಲ್ಲವೂ ನಮ್ಮ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಸೇರ್ಕೊಂಡವೆ. ಬಟ್ ಅವು ಸೇರ್ಕೊಂಡಿದ್ದಾವಲ್ಲ, ಅವು ಏನಾಗಿರ್ತವೆ, ಮಿಕ್ಸ್ ಆಗಿ ಸೇರ್ಕೊಂಡಿರ್ತವೆ. ಮಿಕ್ಸ್ ಆಗಿ ಅಂತಂದರೆ ಅಲ್ಲಿ ಒಂದು ಸಂಸ್ಥಾನ ಅಂತಂದಾಗ ಅಲ್ಲಿ ಬೇರೆ ಬೇರೆ ಭಾಷೆಗಳು ಮಾತಾಡೋರಿರ್ತಾರೆ, ಬೇರೆ ಬೇರೆ ಸಂಸ್ಕೃತಿ ಇರ್ತದೆ. ಸೊ ಈ ಥರ ಮಿಕ್ಸ್ ಇರುತ್ತೆ. ಮಿಕ್ಸ್ ಹಾಗೆ ನಮ್ಮ ಒಕ್ಕೂಟಕ್ಕೆ ಸೇರ್ಪಡೆಗೊಳ್ತಾರೆ.
ಬಟ್ ನಂತರ ಸೇರ್ಪಡೆಗೊಂಡಾಗ ಅವರ ಬೇಡಿಕೆ ಏನಿರ್ತೈತೆ, ಭಾಷೆಗಳ ಮೇಲೆ ನಮಗೆ ರಾಜ್ಯಗಳನ್ನು ರಚನೆ ಮಾಡಿ ಅಂತೇಳ್ಬಿಟ್ಟು ಭಾರತ ಸರ್ಕಾರದ ಮುಂದೆ ಬೇಡಿಕೆ ಇಡ್ತಾರೆ. ನೆನಪಿಟ್ಕೊಳ್ಳಿ, ಭಾಷೆಗಳ ಆಧಾರದ ಮೇಲೆ ನಮಗೆ ಸಪರೇಟ್ ಒಂದು ರಾಜ್ಯಗಳನ್ನು ಮಾಡಿ ಅಂತೇಳ್ಬಿಟ್ಟು ಬೇಡಿಕೆ ಇಡ್ತಾರೆ. ಅದರಲ್ಲೂ ದಕ್ಷಿಣ ಭಾರತದ ರಾಜ್ಯ ಅಂದರೆ ಆಂಧ್ರ ಇರ್ಬೋದು, ತಮಿಳುನಾಡು, ಕೇರಳ, ಕರ್ನಾಟಕ, ಮಹಾರಾಷ್ಟ್ರ, ಈ ಥರ ಬೇಡಿಕೆ ಎಲ್ಲ ಸ್ಟಾರ್ಟ್ ಮಾಡ್ತವೆ. ಸೊ ಈ ಬೇಡಿಕೆಯನ್ನು ಪರಿಶೀಲನೆ ಮಾಡೋಕ್ಕೆ ಭಾರತ ಸರ್ಕಾರ ಮಾಡುತ್ತೆ, ಧಾರ್ ಅವರ ಆಯೋಗದಲ್ಲಿ, SK ಧಾರ್ ಅವರ ಒಂದು ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡ್ತಾರೆ. ಭಾಷಾವಾರು ಒಂದು ಆಯೋಗ, ಪುನರ್ರಚನೆ ಆಯೋಗ, ಭಾಷಾವಾರು ರಾಜ್ಯಗಳ ಪುನರ್ರಚನೆ ಆಯೋಗ ಅಂತ ಹೇಳ್ಬಿಟ್ಟು ರಚನೆ ಮಾಡ್ತಾರೆ. ಅದರ ನೇತೃತ್ವ SK ಧಾರ್ ಅವರು ವಹಿಸ್ಕೊಂಡಿರ್ತಾರೆ. ರಚನೆ ಯಾವಾಗ ಮಾಡ್ತಾರೆ ಅಂತಂದರೆ ಇದನ್ನು 1948 ಜೂನ್ ತಿಂಗಳಲ್ಲಿ ಮಾಡ್ತಾರೆ. ಇದು ವರದಿ ಯಾವತ್ತು ಕೊಡುತ್ತೆ? 1948 ಡಿಸೆಂಬರ್ ತಿಂಗಳಲ್ಲಿ ವರದಿ ಕೊಡ್ತಾರೆ. ಇದು ಏನು ಶಿಫಾರಸು ಮಾಡುತ್ತೆ ಅಂತಂದರೆ, ಈ ಧಾರ್ ಆಯೋಗ ಭಾಷೆಗಳ ಮೇಲೆ ರಾಜ್ಯವನ್ನು ರಚನೆ ಮಾಡಬಾರ್ದು ಅಂತ ಹೇಳುತ್ತೆ. ಭಾಷೆಗಳ ಮೇಲೆ ರಾಜ್ಯವನ್ನು ರಚನೆ ಮಾಡಬಾರ್ದು, ರಾಜ್ಯಗಳನ್ನು ಆಡಳಿತದ ಅನುಕೂಲಗೋಸ್ಕರ ರಾಜ್ಯವನ್ನು ರಚನೆ ಮಾಡಬೇಕು, ಬಿಟ್ಟರೆ ಭಾಷೆಗಳ ಮೇಲೆ ಮಾಡಬಾರದು ಅಂತ ಹೇಳುತ್ತೆ. ಸೊ ನಂತರ ಈ ಆಯೋಗದ ವಿರುದ್ಧ ವ್ಯಾಪಕ ಪ್ರತಿಭಟನೆ ಸ್ಟಾರ್ಟ್ ಆಗುತ್ತೆ. ಪ್ರತಿಭಟನೆಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ದಕ್ಷಿಣ ಭಾರತದ ರಾಜ್ಯಗಳು. ಅದರಲ್ಲಿ ಆಂಧ್ರ ಪ್ರದೇಶ ಜೋರಾಗಿ ಪ್ರತಿಭಟನೆ ಸ್ಟಾರ್ಟ್ ಮಾಡುತ್ತೆ. ಸೊ ಈ ಒಂದು ಬೇಡಿಕೆಯನ್ನು ಮರುಪರಿಶೀಲನೆ ಮಾಡೋಕ್ಕೆ ಏನು ಮಾಡ್ತಾರೆ, ಭಾರತ ಸರ್ಕಾರ JVP ಸಮಿತಿ ಅಂತ ರಚನೆ ಮಾಡ್ತಾರೆ. ಪುನಃ ಒಂದು ಮತ್ತೊಮ್ಮೆ ಈ ಒಂದು ಈ ನಮ್ಮ ಬೇಡಿಕೆ ಏನಿರುತ್ತಲ್ಲ, ಆ ಬೇಡಿಕೆ ಈಡೇರಿಗೋಸ್ಕರ ಈ ಒಂದು ವಿಷಯವನ್ನು ಹೊಸದಾಗಿ ಪರಿಶೀಲನೆ ಮಾಡೋಕ್ಕೆ ಒಂದು JVP ಸಮಿತಿ ರಚನೆ ಆಗುತ್ತೆ. ಆ JVP ಸಮಿತಿ ಯಾರ್ಯಾರು ಇರ್ತಾರೆ ಅಂದರೆ, ಜವಾಹರ್ಲಾಲ್ ನೆಹರು, J ಅಂದರೆ ಜವಾಹರ್ಲಾಲ್ ನೆಹರು, V ಅಂದರೆ ವಲ್ಲಭಭಾಯಿ ಪಟೇಲ್, P ಅಂದರೆ ಪಟ್ಟಾಭಿ ಸೀತಾರಾಮಯ್ಯ. ಸೊ ಇವರ ಮೂವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಆಗುತ್ತೆ. ಅಧ್ಯಕ್ಷರು ಯಾರು ಇರಂಗಿಲ್ಲ, ಅದರಲ್ಲಿ 3 ಸದಸ್ಯರೇ. 1948ರಲ್ಲಿ ರಚನೆ ಆಗುತ್ತೆ. ಇದು 1949ರಲ್ಲಿ ಶಿಫಾರಸು ಕೊಡುತ್ತೆ. ಇದು ಏನು ಶಿಫಾರಸು ಕೊಡುತ್ತೆ ಅಂದರೆ, ಇದು ಕೂಡ ಸೇಮ್, ಭಾಷೆಗಳ ಮೇಲೆ ರಾಜ್ಯವನ್ನು ರಚನೆ ಮಾಡಬಾರ್ದು ಅಂತ ಹೇಳುತ್ತೆ. ಆಡಳಿತದ ಅನುಕೂಲಗೋಸ್ಕರ ರಾಜ್ಯಗಳನ್ನು ರಚನೆ ಮಾಡಬೇಕು ಹೊರತು ಭಾಷೆಗಳ ಮೇಲೆ ರಾಜ್ಯನ ರಚನೆ ಮಾಡಬಾರದು ಅಂತ ಹೇಳ್ಬಿಟ್ಟು JVP ಸಮಿತಿ ಕೂಡ ವರದಿ ಕೊಟ್ಬಿಡುತ್ತೆ. ಈ ವರದಿ ಕೊಟ್ಟಾದ ನಂತರ ಏನಾಗುತ್ತೆ, ವ್ಯಾಪಕ ಪ್ರತಿಭಟನೆ ಸ್ಟಾರ್ಟ್ ಆಗಿಬಿಡುತ್ತೆ. ತುಂಬ ಪ್ರತಿಭಟನೆಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ರಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದರಲ್ಲೂ ಆಂಧ್ರ ಪ್ರದೇಶದಲ್ಲಿ ಏನಾಗುತ್ತೆ, ಮದ್ರಾಸ್ ಪ್ರಾಂತ್ಯದಲ್ಲಿ ತೆಲುಗು ಮಾತಾಡೋರನ್ನು ಒಂದು ಮಾಡಿಬಿಟ್ಟು ಆಂಧ್ರ ಪ್ರದೇಶ ರಾಜ್ಯ ರಚನೆ ಮಾಡಬೇಕು. ಮದ್ರಾಸ್ ಪ್ರಾಂತ್ಯದಲ್ಲಿ ತಮಿಳು, ತೆಲುಗು ಮಾತಾಡೋರೆಲ್ಲ ಬೇರೆ ಬೇರೆ ಭಾಷೆ ಮಾತಾಡೋರು ಇರ್ತಾರೆ ಮದ್ರಾಸ್ ಪ್ರಾಂತ್ಯದಲ್ಲಿ. ಇವನ್ ಕನ್ನಡ, ಕೊಡಗು, ಬೇರೆ ಬೇರೆ ಭಾಷೆ ಮಾತಾಡೋರು ಮದ್ರಾಸ್ ಪ್ರಾಂತ್ಯದಲ್ಲಿ ಇರ್ತಾರೆ. ಆಂಧ್ರ ಪ್ರದೇಶದ ಬೇಡಿಕೆ ಏನಂತಂದರೆ, ಈ ಮದ್ರಾಸ್ ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ತೆಲುಗು ಭಾಷೆ ಮಾತಾಡೋರನ್ನು ಒಂದು ಮಾಡಿಬಿಟ್ಟು ಆಂಧ್ರ ಪ್ರದೇಶ ರಾಜ್ಯ ರಚನೆ ಮಾಡಬೇಕು ಅಂತೇಳ್ಬಿಟ್ಟು ವ್ಯಾಪಕ ಪ್ರತಿಭಟನೆ ಸ್ಟಾರ್ಟ್ ಮಾಡ್ತಾರೆ. ಕಾಂಗ್ರೆಸ್ ಲೀಡರ್ ಆಗಿರ್ತಕ್ಕಂಥ ಪೊಟ್ಟಿ ಶ್ರೀರಾಮುಲು ಏನು ಮಾಡ್ತಾರೆ, 28 ದಿನಗಳ ಕಾಲ ಅಮರಣಾಂತ ಉಪವಾಸ ಕೈಗೊಳ್ತಾರೆ. ಅವರು ಅಮರಣಾಂತ ಉಪವಾಸ ಕೈಗೊಟ್ಟು ಅವರು ತೀರ್ಕೊಂಡ್ಬಿಡ್ತಾರೆ, ಮರಣ ಹೊಂದ್ತಾರೆ. ಸೊ ಆಗ ಎಚ್ಚೆತ್ತ ಭಾರತ ಸರ್ಕಾರ ಏನು ಮಾಡುತ್ತೆ, 1953ರಲ್ಲಿ ಮದ್ರಾಸ್ ಪ್ರಾಂತ್ಯದಿಂದ ತೆಲುಗು ಮಾತಾಡೋಣ ಒಂದು ಪ್ರತ್ಯೇಕ ಮಾಡಿಬಿಟ್ಟು ಆಂಧ್ರ ಪ್ರದೇಶ ರಾಜ್ಯ ರಚನೆ ಮಾಡ್ತಾರೆ. ಇದು KN ವಾಂಚು ಸಮಿತಿಯ ಒಂದು ಶಿಫಾರಸಿನ ಮೇರೆಗೆ ಆಂಧ್ರ ಪ್ರದೇಶ ರಾಜ್ಯನ ರಚನೆ ಮಾಡ್ತಾರೆ. ಯಾವಾಗ ರಚನೆ ಆಗುತ್ತೆ, 1953. ಸೊ ಭಾಷೆಗಳ ಆಧಾರದ ಮೇಲೆ ರಚನೆ ಆಗಿರ್ತಕ್ಕಂಥ ರಾಜ್ಯ ಯಾವುದು ಅಂತಂದರೆ ಆಂಧ್ರ ಪ್ರದೇಶ, ನೆನಪಿಟ್ಕೊಳ್ಳಿ. ನೆಕ್ಸ್ಟು, ಈ ಆಂಧ್ರ ಪ್ರದೇಶ ರಾಜ್ಯ ರಚನೆ ಆದ ನಂತರ ಬೇಡಿಕೆಗಳು ಮತ್ತೆ ಜಾಸ್ತಿ ಆಗುತ್ತೆ. ದಕ್ಷಿಣ ಭಾರತದ ರಾಜ್ಯಗಳು ನಮಗೆ ಕೂಡ ಭಾಷೆಗಳ ಮೇಲೆ ರಾಜ್ಯಗಳನ್ನು ರಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಬೇಡಿಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಆಗ ಭಾರತ ಸರ್ಕಾರ ಏನು ಮಾಡುತ್ತೆ, ಒಂದು ಬೇಡಿಕೆಯನ್ನು ಮರುಪರಿಶೀಲನೆ ಮಾಡೋಕ್ಕೆ ಏನು ಮಾಡ್ತಾರೆ, ಫಜಲ್ ಅಲಿ ಆಯೋಗ, ಡಾಕ್ಟರ್ ಫಜಲ್ ಅಲಿ ಅವರ ನೇತೃತ್ವದಲ್ಲಿ ಒಂದು ಆಯೋಗ ರಚನೆ ಮಾಡ್ತಾರೆ. ಅದರ ಅಧ್ಯಕ್ಷ ಬಂದ್ಬಿಟ್ಟು ಡಾಕ್ಟರ್ ಫಜಲ್ ಅಲಿ ಇರ್ತಾರೆ. ಸದಸ್ಯರು ಬಂದ್ಬಿಟ್ಟು KM ಫಣೀಕರ್ ಮತ್ತು ಖುಂಜಿರ್ ಅವರು ಇಬ್ಬರು ಸದಸ್ಯರಿರ್ತಾರೆ. ಈ ಒಂದು ಆಯೋಗವನ್ನು 1953ರಲ್ಲಿ ಸ್ಥಾಪನೆ ಮಾಡ್ತಾರೆ. 55ರಲ್ಲಿ ವರದಿ ಕೊಡುತ್ತೆ. ಬಟ್ ಕೊನೆಗೆ ಈ ಆಯೋಗ ಒಪ್ಕೊಳ್ಳುತ್ತೆ, ಭಾಷೆಗಳ ಮೇಲೆ ರಾಜ್ಯಗಳನ್ನು ರಚನೆ ಮಾಡೋಕ್ಕೆ ಈ ಆಯೋಗ ಒಪ್ಕೊಳ್ಳುತ್ತೆ. ಆದರೆ ಒಂದು ಭಾಷೆಗೆ ಒಂದು ರಾಜ್ಯ ಈ ಸಿದ್ಧಾಂತವನ್ನು ತಿರಸ್ಕಾರ ಮಾಡುತ್ತೆ. ಒಂದು ಭಾಷೆ ಒಂದು ರಾಜ್ಯ ಈ ಸಿದ್ಧಾಂತವನ್ನು ಈ ಫಜಲ್ ಅಲಿ ಆಯೋಗ ತಿರಸ್ಕಾರ ಮಾಡ್ತಾರೆ. ಏನು ಮಾಡುತ್ತೆ, ರಾಜ್ಯಗಳನ್ನು ರಚನೆ ಮಾಡಬೇಕಾದ್ರೆ ಕೇವಲ ಭಾಷೆ ಅಷ್ಟೇ ಅಲ್ಲದೆ 4 ಅಂಶಗಳ ಆಧಾರದ ಮೇಲೆ ರಾಜ್ಯಗಳನ್ನು ರಚನೆ ಮಾಡಬೇಕು ಅಂತ ಹೇಳುತ್ತೆ. ಅವು ಯಾವ 4 ಅಂಶಗಳಂತಂದರೆ, ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ ನಿಮಗೆ ನೋಡಿ. ಒಂದನೇದು ರಾಷ್ಟ್ರೀಯ ಏಕತೆ ಮತ್ತು ಭದ್ರತೆಯ ಸಂರಕ್ಷಣೆ, ಎರಡನೇದು ಭಾಷೆ ಮತ್ತು ಸಾಂಸ್ಕೃತಿಕ ಏಕತೆ, ಮೂರನೇದು ಆರ್ಥಿಕ ಮತ್ತು ಆಡಳಿತಾತ್ಮಕ ಅಂಶಗಳು, ನಾಲ್ಕನೇದು ರಾಜ್ಯ ಮತ್ತು ರಾಷ್ಟ್ರದ ಜನತೆಯ ಕಲ್ಯಾಣ. ಈ 4 ಅಂಶಗಳ ಮೇಲೆ ರಾಜ್ಯಗಳನ್ನು ರಚನೆ ಮಾಡಬೇಕು, ಕೇವಲ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನು ರಚನೆ ಮಾಡಬಾರದು ಅಂತ ಹೇಳುತ್ತೆ. ಸೊ ಈ ಒಂದು ಆಯೋಗದ ಶಿಫಾರಸಿನ ಮೇರೆಗೆ ಪರಿಣಾಮವಾಗಿ ಏನಾಗುತ್ತೆ, 1956 ನವೆಂಬರ್ 1ರಂದು ಏನಾಗುತ್ತೆ, 14 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶಗಳು ರಚನೆ ಆಗುತ್ತವೆ. 14 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶಗಳು
ಸ್ಥಾಪನೆ ಆಗುತ್ತವೆ. ಅದರಲ್ಲಿ ನಮ್ಮ ಕರ್ನಾಟಕ ಕೂಡ, ಅವಾಗ ಮೈಸೂರು ರಾಜ್ಯ ಅಂತ ಆಗುತ್ತೆ. 1956 ನವೆಂಬರ್ 1ರಂದು ಮೈಸೂರು ರಾಜ್ಯ ಕೂಡ ಅಸ್ತಿತ್ವಕ್ಕೆ ಬರುತ್ತೆ. 1973ರಲ್ಲಿ ಅದು ಕರ್ನಾಟಕ ಅಂತ ಆಗುತ್ತೆ ದೇವರಾಜ ಅರಸು ಇದ್ದಾಗ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕಾನ್ಸೆಪ್ಟ್ ಹೊಸ ರಾಜ್ಯಗಳ ಸೇರ್ಪಡೆ ಮತ್ತು ಸ್ಥಾಪನೆ. ಹೊಸ ರಾಜ್ಯ ಯಾವ ಥರ ಸೇರ್ಪಡೆ ಆಗುತ್ತೆ ಮತ್ತು ಯಾವ ಥರ ಸ್ಥಾಪನೆ ಆಗುತ್ತೆ ಅನ್ನೋದು ನೆಕ್ಸ್ಟ್ ಕಾನ್ಸೆಪ್ಟು. ನೋಡಿ, ಭಾರತ ಸಂವಿಧಾನದ ಆರ್ಟಿಕಲ್ 2 ಏನು ಮಾಡುತ್ತೆ, ಆರ್ಟಿಕಲ್ 2 ಸಂಸತ್ತಿಗೆ ಈ ಅಧಿಕಾರ ಕೊಡುತ್ತೆ. ಯಾವ ಅಧಿಕಾರ? ನಮ್ಮ ಒಕ್ಕೂಟಕ್ಕೆ ಹೊಸ ರಾಜ್ಯಗಳನ್ನು ಸೇರ್ಪಡೆ ಮಾಡಿಕೊಳ್ಳೋದು ಅಥವಾ ಸ್ಥಾಪನೆ ಮಾಡಿಕೊಳ್ಳೋದು. ಸೇರ್ಪಡೆ ಅಂತಂದರೆ ಈಗಾಗಲೇ ಅಸ್ತಿತ್ವದಲ್ಲಿದ್ದ ರಾಜ್ಯಗಳನ್ನು ಸೇರ್ಪಡೆ ಮಾಡ್ಕೊಳ್ಳೋದು, ನಮ್ಮ ಒಕ್ಕೂಟಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದು. ಸ್ಥಾಪನೆ ಅಂತಂದರೆ ಅಸ್ತಿತ್ವದಲ್ಲೇ ಇರದ ರಾಜ್ಯಗಳನ್ನು ಹೊಸದಾಗಿ ಸ್ಥಾಪನೆ ಮಾಡೋದು. ಸೊ ಈ 2 ಅಧಿಕಾರಗಳನ್ನು ಭಾರತ ಸಂವಿಧಾನದ ಆರ್ಟಿಕಲ್ 2 ವಿಧಿ 2 ಸಂಸತ್ತಿಗೆ ಕೊಡುತ್ತೆ. ಆಮೇಲೆ ಏನು ಹೇಳುತ್ತೆ ಈ ಸಂವಿಧಾನ, ಸಂಸತ್ತು ತನಗೆ ಸರಿ ಎನಿಸಿದ ನಿಬಂಧನೆಗೆ ಅನುಗುಣವಾಗಿ ಹೊಸ ರಾಜ್ಯಗಳನ್ನು ಸೇರ್ಪಡೆ ಮಾಡ್ಕೋಬೇಕು ಅಥವಾ ಸ್ಥಾಪನೆ ಮಾಡ್ಕೋಬಹುದು ಅಂತ ಹೇಳುತ್ತೆ. ಸೊ ಇದು ಸಂಸತ್ತಿಗೆ ಒಂದು ವಿವೇಚನಾಧಿಕಾರವನ್ನು ಕೊಡುತ್ತೆ, ವಿವೇಚನಾಧಿಕಾರ. ಆಗ ಸಂಸತ್ತು ಏನು ಮಾಡುತ್ತೆ, ತನಗೆ ಸರಿ ಎನಿಸಿದ ನಿಬಂಧನೆ ಅಂತಂದರೆ ಒಂದು ಸೂಕ್ತ ಕಾನೂನಿನ ಮೂಲಕ, ಕೇವಲ ಸರಳ ಬಹುಮತದ ಮೂಲಕ ಹೊಸ ರಾಜ್ಯಗಳನ್ನು ಸ್ಥಾಪನೆ ಮಾಡಿಕೊಳ್ಳುತ್ತೆ ಮತ್ತು ಸೇರ್ಪಡೆ ಮಾಡಿಕೊಳ್ಳುತ್ತೆ ಸಂಸತ್ತು. ನೆನಪಿಟ್ಕೊಳ್ಳಿ. ಸೊ ಅಂದರೆ ಇದು ಸಂಸತ್ತಿಗೆ ವಿವೇಚನಾಧಿಕಾರ ಕೊಡುತ್ತೆ ಈ ಆರ್ಟಿಕಲ್ 2. ಸೊ ವಿವೇಚನಾಧಿಕಾರ ಅಂತಂದರೆ ಸಂಸತ್ತು ತನಗೆ ಸರಿ ಎನಿಸಿದ್ದ ಹಾಗೆ ಮಾಡಬಹುದು ಅಂತ ಹೇಳುತ್ತೆ. ಸೊ ಹಾಗಾಗಿ ಸಂಸತ್ತು ಏನು ಮಾಡುತ್ತೆ, ಕೇವಲ ಸರಳ ಬಹುಮತದ ಮೂಲಕ ಒಂದು ಕಾನೂನು ಮಾಡಿಬಿಟ್ಟು ಈ ಒಂದು ಕೆಲಸವನ್ನು ಮಾಡುತ್ತೆ, ರಾಜ್ಯಗಳನ್ನು ರಚನೆ ಅಥವಾ ಸೇರ್ಪಡೆ ಅಥವಾ ಸ್ಥಾಪನೆ ಮಾಡುತ್ತೆ. ಸೊ ನೆಕ್ಸ್ಟ್ ನೋಡಿ, ರಾಜ್ಯಗಳನ್ನು ಪುನರ್ರಚಿಸುವ ಅಧಿಕಾರ. ನೆಕ್ಸ್ಟ್ ಕಾನ್ಸೆಪ್ಟು ಅದು ಆರ್ಟಿಕಲ್ 3 ಹೇಳುತ್ತೆ. ರಾಜ್ಯಗಳನ್ನು ಪುನರ್ರಚಿಸೋದು ಆರ್ಟಿಕಲ್ 3. ಪುನರ್ರಚನೆ ಅಂತಂದರೆ ಒಂದು ರಾಜ್ಯ ಡಿವೈಡ್ ಮಾಡಿ 2-3 ರಾಜ್ಯ ಮಾಡೋದು, ಅಥವಾ 2-3 ರಾಜ್ಯವನ್ನು ಸೇರಿಸಿಬಿಟ್ಟು ಒಂದು ರಾಜ್ಯ ಮಾಡೋದು, ಅಥವಾ ಒಂದು ರಾಜ್ಯದ ಗಡಿಯನ್ನು ಹೆಚ್ಚು ಮಾಡೋದು, ಒಂದು ರಾಜ್ಯದ ಗಡಿಯನ್ನು ಕಡಿಮೆ ಮಾಡೋದು. ಅರ್ಥ ಆಯ್ತಾ? ಅಥವಾ ರಾಜ್ಯದ ಹೆಸರನ್ನು ಚೇಂಜ್ ಮಾಡೋದು, ಗಾತ್ರ ಚೇಂಜ್ ಮಾಡೋದು, ಕಡಿಮೆ ಮಾಡೋದು, ಗಡಿ ಬದಲಾವಣೆ ಮಾಡೋದು, ಹೆಸರು ಚೇಂಜ್ ಮಾಡೋದು ರಾಜ್ಯಗಳ, ಇವೆಲ್ಲವೂ ಆರ್ಟಿಕಲ್ 3 ಅಡಿಯಲ್ಲಿ ಸಂಸತ್ತು ಮಾಡುತ್ತೆ. ಈ ಸಂವಿಧಾನ ಏನು ಮಾಡುತ್ತೆ, ಆರ್ಟಿಕಲ್ 3 ಅಡಿಯಲ್ಲಿ ಸಂಸತ್ತಿಗೆ ಈ ಅಧಿಕಾರನ ಕೊಡುತ್ತೆ. ನೆನಪಿಟ್ಕೊಳ್ಳಿ. ಸೊ ಯಾವ ಥರ ಮಾಡುತ್ತೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಆರ್ಟಿಕಲ್ 2 ಮತ್ತು 3 ಅಂದರೆ ಹೊಸ ರಾಜ್ಯಗಳನ್ನು ಸ್ಥಾಪನೆ ಮಾಡ್ಕೊಳ್ಳೋದಿರ್ಬೋದು, ಸೇರ್ಪಡೆ ಮಾಡ್ಕೊಳ್ಳೋದಿರ್ಬೋದು, ಪುನರ್ರಚನೆ ಮಾಡ್ಕೊಳ್ಳತಕ್ಕಂಥ ಅಧಿಕಾರವನ್ನು ಯಾವ ಥರ ನಮ್ಮ ದೇಶದ ಸಂವಿಧಾನ ಸಂಸತ್ತಿಗೆ ಕೊಟ್ಟಿದೆ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ಥರ ಮಾಡುತ್ತೆ ಸಂಸತ್ತು, ಯಾವ ಥರ ಮಾಡುತ್ತೆ ಇದೆ ಅನ್ನೋದ್ರ ಬಗ್ಗೆ ಈ ಪ್ರೊಸೀಜರ್ನ ಹೇಳ್ತೀನಿ. ನೋಡಿ, ಮೊದಲನೇದು ಇದಕ್ಕೆ ಸಂಬಂಧಪಟ್ಟಂತೆ, ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಕರ್ನಾಟಕದ ಗಡಿಯನ್ನು ಹೆಚ್ಚು ಮಾಡಬೇಕು ಅಥವಾ ಕಡಿಮೆ ಮಾಡಬೇಕು ಅಂತ ಅಂದ್ಕೊಳ್ಳಿ. ಸೊ ಆಗ ಏನು ಮಾಡುತ್ತೆ ಸಂಸತ್ತು ಅಂದರೆ ಲೋಕಸಭೆ ಅಥವಾ ರಾಜ್ಯಸಭೆ, ಇದಕ್ಕೆ ಸಂಬಂಧಪಟ್ಟಂಥ ಒಂದು ಮಸೂದೆಯನ್ನು ರಚನೆ ಮಾಡಿಕೊಳ್ಳುತ್ತೆ, ಮಸೂದೆಯನ್ನು ರೆಡಿ ಮಾಡುತ್ತೆ. ಈ ಮಸೂದೆಯನ್ನು ಏನು ಮಾಡುತ್ತೆ, ಯಾವುದಾದ್ರೂ ಸದನದಲ್ಲಿ ಮಂಡಿಸೋಕ್ಕಿಂತ ಮುಂಚೆ, ಲೋಕಸಭೆ ಅಥವಾ ರಾಜ್ಯಸಭೆ ಯಾವುದಾದ್ರೂ ಸದನದಲ್ಲಿ ಮಂಡಿಸೋಕ್ಕಿಂತ ಮುಂಚೆ ರಾಷ್ಟ್ರಪತಿಯವರ ಒಂದು ರಾಷ್ಟ್ರಪತಿಯವರೊಂದು ಪೂರ್ವ ಅನುಮತಿ ಪಡ್ಕೊಳ್ಳುತ್ತೆ. ಸಂಸತ್ತು ಪೂರ್ವ ಅನುಮತಿ ಪಡ್ಕೋಬೇಕಾಗತ್ತೆ. ರಾಷ್ಟ್ರಪತಿಯವರನ್ನು ಏನು ಮಾಡ್ತಾರೆ, ನಂತರ ಆ ಮಸೂದೆಗೆ ಸಂಬಂಧಪಟ್ಟಂತೆ ಒಂದು ಅಭಿಪ್ರಾಯ ಕೇಳೋಕ್ಕೋಸ್ಕರ ಸಂಬಂಧಪಟ್ಟ ರಾಜ್ಯಕ್ಕೆ ಆ ಮಸೂದೆಯನ್ನು ಕಳಿಸ್ಕೊಡ್ತಾರೆ ರಾಷ್ಟ್ರಪತಿ ಏನು ಮಾಡ್ತಾರೆ, ಸಂಬಂಧಪಟ್ಟ ರಾಜ್ಯಕ್ಕೆ ಆ ಮಸೂದೆಯನ್ನು ಕಳಿಸ್ಕೊಡುತ್ತೆ. ನೋಡಿ, ನಿಮ್ಮ ರಾಜ್ಯದ ಒಂದು ಗಡಿ ಅಥವಾ ಹೆಸರು ಈ ಥರ ಬದಲಾವಣೆ ಮಾಡ್ಬೇಕಂತ ಅಂದ್ಕೊಳ್ತಿದ್ದಾರೆ ಸಂಸತ್ತು, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ತಿಳಿಸಿ ಅಂತ ಹೇಳ್ಬಿಟ್ಟು ರಾಷ್ಟ್ರಪತಿಯವರು ಏನು ಮಾಡ್ತಾರೆ, ಆ ರಾಜ್ಯ ಶಾಸಕಾಂಗಕ್ಕೆ ಕಳಿಸ್ಕೊಡ್ತಾರೆ. ಸೊ ಒಂದು ನಿರ್ದಿಷ್ಟ ಕಾಲಾವಧಿ ಒಳಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ಅಂತ ಹೇಳ್ಬಿಟ್ಟು ರಾಷ್ಟ್ರಪತಿ ಹೇಳ್ತಾರೆ. ಆದರೆ ಇಲ್ಲಿ ಗಮನಿಸಿ, ರಾಜ್ಯ ಸರ್ಕಾರ ಅಭಿಪ್ರಾಯ ವ್ಯಕ್ತಪಡಿಸದೇ ಇರಲಿ ಅಥವಾ ಅದನ್ನು ಏನೂ ಶಿಫಾರಸು ಮಾಡದೆ ಆ ಮಸೂದೆಯನ್ನು ತಮ್ಮಲ್ಲೇ ಇಟ್ಕೊಳ್ಳಿ, ರಾಜ್ಯ ಸರ್ಕಾರಗಳು ಏನೇ ಮಾಡಲಿ, ಸಂಸತ್ತು ಏನು ಮಾಡುತ್ತೆ, ಇದನ್ನು ಪಾಸ್ ಮಾಡುತ್ತೆ. ಇದು ಸಂಸತ್ತಿಗೆ ಇರ್ತಕ್ಕಂಥ ಒಂದು ಅಧಿಕಾರ, ಒಂದು ವಿವೇಚನಾಧಿಕಾರ. ಸೊ ಈ ರಾಜ್ಯ ಸರ್ಕಾರಗಳು ಏನೇ ಹೇಳಲಿ, ರಾಜ್ಯ ಶಾಸಕಾಂಗ ಏನೇ ಹೇಳಲಿ, ಬೇಡ ಅಂತ ಹೇಳಿ, ಮಾಡ್ರಿ ಅಂತ ಹೇಳಿ, ಅಥವಾ ಈ ಥರ ಮಾಡಿ ಅಂತ ಆದರೂ ಹೇಳಿ, ಬಟ್ ಅದನ್ನು ಯಾವುದನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಸಂಸತ್ತು. ನೆನಪಿಟ್ಕೊಳ್ಳಿ, ಯಾವುದನ್ನು ಪರಿಗಣಿಸೋದು ಬಿಡೋದು ಸಂಸತ್ತಿಗೆ ಬಿಟ್ಟ ವಿಚಾರ. ಅವ್ರು ಕನ್ಸಿಡರ್ ಮಾಡ್ಬೋದು, ಕನ್ಸಿಡರ್ ಮಾಡದೇ ಇರ್ಬೋದು. 2014ರಲ್ಲಿ ಆಂಧ್ರ ಪ್ರದೇಶ ಶಾಸಕಾಂಗ ಏನು ಹೇಳುತ್ತೆ, ಆಂಧ್ರ ಮತ್ತು ತೆಲಂಗಾಣ ರಚನೆ ಆಗುತ್ತಲ್ಲ, ಆಂಧ್ರ ಶಾಸಕಾಂಗದ ವಿರೋಧದ ಮಧ್ಯೆಯೂ ಏನು ಮಾಡುತ್ತೆ, ಆಂಧ್ರ ಪ್ರದೇಶನೂ ಆಂಧ್ರ ಮತ್ತು ತೆಲಂಗಾಣ ಅಂತ ಹೇಳ್ಬಿಟ್ಟು 2 ರಾಜ್ಯಗಳು ಮಾಡ್ತಾರೆ. ಸೊ ರಾಜ್ಯ ಶಾಸಕಾಂಗ ಏನೇ ಹೇಳಿ ಅದನ್ನು ತೆಗೆದುಕೊಳ್ಳೋದು ಬಿಡೋದು ಸಂಸತ್ತಿಗೆ ಬಿಟ್ಟ ವಿಚಾರ.
ಅರ್ಥ ಆಯ್ತಾ? ಸೊ ಕೊನೆಗೆ ಏನು ಮಾಡುತ್ತೆ ಸಂಸತ್ತು, ಕೇವಲ ಸರಳ ಬಹುಮತದ ಮೂಲಕ ಈ ಮಸೂದೆಯನ್ನು ಪಾಸ್ ಮಾಡಿಬಿಟ್ಟು ರಾಜ್ಯಗಳ ಗಡಿ ಇರ್ಬೋದು, ಹೆಸರಿರ್ಬೋದು, ಏನು ಬೇಕಾರ ಮಾಡುತ್ತೆ. ಕೇವಲ ಸರಳ ಬಹುಮತ ಅಂದರೆ ಹಾಜರಿದ್ದು ಮತ ನೀಡಿದವರ ಸಂಖ್ಯೆ ಅರ್ಧಕ್ಕಿಂತ ಹೆಚ್ಚು ಜನರು, ಹಾಜರಿದ್ದು ಮತ ನೀಡೋರ ಸಂಖ್ಯೆ ಅರ್ಧಕ್ಕಿಂತ ಹೆಚ್ಚು ಸದಸ್ಯರು ವೋಟ್ ಹಾಕಿಬಿಟ್ರೆ ಅದು ಪಾಸ್ ಆಗಿಬಿಡುತ್ತೆ ಆ ಮಸೂದೆ. ನೋಡಿ, ಒಂದು ಗಮನಿಸಿ, ಇಲ್ಲಿ ಸಂವಿಧಾನದಲ್ಲಿ ಏನಾದರೂ ಚೇಂಜಸ್ ಮಾಡ್ಬೇಕಂತಂದರೆ, ಸಂವಿಧಾನದಲ್ಲಿ ಏನಾದರೂ ಮೆನ್ಷನ್ ಮಾಡಿದರೆ ಅದನ್ನು ಏನಾದರೂ ಚೇಂಜಸ್ ಮಾಡ್ಬೇಕಂತಂದರೆ ಆರ್ಟಿಕಲ್ 368 ಅಡಿಯಲ್ಲಿ ವಿಶೇಷ ಬಹುಮತದಿಂದ ಮಾತ್ರ ಪಾಸ್ ಮಾಡ್ಬೇಕು ಅದನ್ನು. ವಿಶೇಷ ಬಹುಮತ ಅಂದರೆ 2/3 ಮೆಜಾರಿಟಿ, ಹಾಜರಿದ್ದು ಮತ ನೀಡುವವರ ಸಂಖ್ಯೆ 2/3 ಇರಬೇಕು. ಅದಕ್ಕೆ ವಿಶೇಷ ಬಹುಮತ ಅಂತ ಕರಿತೀವಿ. ಬಟ್ ಇದು ಸಂವಿಧಾನದಲ್ಲಿ ಮೆನ್ಷನ್ ಮಾಡಿದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಂಸತ್ತು ಏನು ಮಾಡುತ್ತೆ, ಸರಳ ಬಹುಮತದ ಮೂಲಕ ಮಾಡುತ್ತೆ. ಅರ್ಧಕ್ಕಿಂತ ಹೆಚ್ಚಿನ ಮೆಜಾರಿಟಿ, ಹೆಚ್ಚಿನ ಸಂಖ್ಯೆ ಸದಸ್ಯರು ಅನುಮೋದನೆ ಕೊಟ್ಬಿಟ್ರೆ ಆಯಿತು. 2/3 ಮೆಜಾರಿಟಿ ಅವಶ್ಯಕತೆ ಇಲ್ಲ ಇದು. ಸೊ ಇದು ಒಂದು ಎಕ್ಸೆಪ್ಷನ್ ಕೇಸ್ ಇದೆ, ಇದನ್ನು ನೆನಪಿಟ್ಕೊಳ್ಳಿ, ಇದೊಂದು ಎಕ್ಸೆಪ್ಷನು. ಸಂವಿಧಾನದಲ್ಲಿ ಉಲ್ಲೇಖ ಇದ್ದರೂ ಕೂಡ ಇದನ್ನು ವಿಶೇಷ ಬಹುಮತದ ಮೂಲಕ ಪಾಸ್ ಮಾಡದೆ ಕೇವಲ ಸರಳ ಬಹುಮತದ ಮೂಲಕ ಪಾಸ್ ಮಾಡ್ತಾರೆ. ಇದು ಪ್ರೊಸೀಜರ್. ಇದು ನೋಡಿ, ಇದು ಏನು ಸೂಚಿಸುತ್ತೆ ಅಂತಂದರೆ, ಇದು ಕೇಂದ್ರ ಸರ್ಕಾರದ ಒಂದು ಪ್ರಾಬಲ್ಯ ಮತ್ತು ರಾಜ್ಯಗಳ ಒಂದು ದುರ್ಬಲ್ಯವನ್ನು ಸೂಚಿಸುತ್ತೆ. ಕೇಂದ್ರ ಸರ್ಕಾರದ ಒಂದು ಪ್ರಾಬಲ್ಯ, ಈ ವಿಷಯದಲ್ಲಿ ಕೇಂದ್ರ ಅತ್ಯಂತ ಪ್ರಾಬಲ್ಯ ಇರುತ್ತೆ. ಕೇಂದ್ರ ಸರ್ಕಾರ ತಮಗೆ ಇಚ್ಛೆ ಬಂದಾಗೆ ಹಾಗೆ ಒಂದು ಕಾನೂನನ್ನು ರಚನೆ ಮಾಡ್ಕೊಳ್ಳುತ್ತೆ. ಸೊ ಇದು ನಮ್ಮ ದೇಶದ ಸಂವಿಧಾನವು ಭಾರತ ಸರ್ಕಾರದ ಒಂದು ಭಾರತ ಸರ್ಕಾರಕ್ಕೆ ಒಂದು ಖಾತ್ರಿ ಕೊಡುತ್ತೆ ಬಿಟ್ಟರೆ ರಾಜ್ಯದ ಅಸ್ತಿತ್ವಕ್ಕೆ ಯಾವುದೇ ಥರದ ಖಾತ್ರಿಯನ್ನು ಕೊಡೋಂಗಿಲ್ಲ. ನಮ್ಮ ದೇಶದ ಸಂವಿಧಾನ ರಾಜ್ಯಗಳ ಒಂದು ಅಸ್ತಿತ್ವ ಮತ್ತು ಸಮಗ್ರತೆಗೆ ಯಾವುದೇ ಥರ ಒಂದು ಖಾತ್ರಿಯನ್ನು ಕೊಡೋಂಗಿಲ್ಲ. ರಾಜ್ಯಗಳ ಒಂದು ಅಸ್ತಿತ್ವವು ಕೇಂದ್ರ ಸರ್ಕಾರದ ಇಚ್ಛೆಯನ್ನು ಅವಲಂಬಿಸಿರ್ತದೆ. ನೆನಪಿಟ್ಕೊಳ್ಳಿ, ರಾಜ್ಯ ಸರ್ಕಾರದ ಒಂದು ಅದು ಕೇಂದ್ರ ಸರ್ಕಾರದ ಇಚ್ಛೆನ, ಅದರ ಒಂದು ಅಸ್ತಿತ್ವ, ರಾಜ್ಯ ಸರ್ಕಾರದ ಅಸ್ತಿತ್ವ ಕೇಂದ್ರ ಸರ್ಕಾರದ ಇಚ್ಛೆನ ಅವಲಂಬಿಸಿರುತ್ತೆ. ಕೇಂದ್ರ ಸರ್ಕಾರ ಯಾವ ಥರ ಆದರೂ ಮಾಡ್ಬೋದು. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತಾರೆ ಅಂತಂದರೆ, ಭಾರತವನ್ನು ಒಂದು ನಾಶಗೊಳಿಸಬಹುದಾದ ರಾಜ್ಯಗಳ ನಾಶಗೊಳಿಸಲಾರದ ಒಕ್ಕೂಟ ಅಂತ ಕರಿತೀವಿ. ನೋಡಿ, ನಾಶಗೊಳಿಸಬಹುದಾದ ರಾಜ್ಯಗಳ ನಾಶಗೊಳಿಸಲಾರದ ಒಕ್ಕೂಟ, ಇಂಡಿಸ್ಟ್ರಕ್ಟಬಲ್ ಯೂನಿಯನ್ ಆಫ್ ಡಿಸ್ಟ್ರಕ್ಟೇಬಲ್ ಸ್ಟೇಟ್ಸ್ ಅಂತ ಕರಿತೀವಿ. ಭಾರತ ಸರ್ಕಾರವು ಏನು ಮಾಡ್ಬೋದು, ಸಂಸತ್ತು ನಮ್ಮ ಒಂದು ರಾಜಕೀಯ ನಕ್ಷೆಯನ್ನು, ಒಂದು ರಾಜ್ಯದ ರಾಜಕೀಯ ನಕ್ಷೆಯನ್ನು ತನಗೆ ಇಚ್ಛೆಗೆ ತಕ್ಕಂತೆ ಬದಲಾಯಿಸ್ಬೋದು. ನೆನಪಿಟ್ಕೊಳ್ಳಿ, ಇದು ರಾಜ್ಯಕ್ಕೆ ಯಾವುದೇ ಅಸ್ತಿತ್ವವನ್ನು ನಮ್ಮ ಸಂವಿಧಾನ ಕೊಟ್ಟಿರಂಗಿಲ್ಲ. ರಾಜ್ಯದ ಅಸ್ತಿತ್ವ ಯಾವುದೇ ನಮ್ಮ ಸಂವಿಧಾನ ಕೊಟ್ಟಿರಂಗಿಲ್ಲ. ಸೊ ಹಾಗೆ ಈ ವಿಷಯದಲ್ಲಿ ಕೇಂದ್ರ ಪ್ರಾಬಲ್ಯ ಆಗುತ್ತೆ, ರಾಜ್ಯಗಳು ದುರ್ಬಲ ಆಗುತ್ತೆ. ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಕಾನ್ಸೆಪ್ಟ್, ಒಂದು ರಾಜ್ಯದ ಭೂಪ್ರದೇಶವನ್ನು ಕಡಿಮೆ ಮಾಡುವ ಸಂಸತ್ತಿನ ಅಧಿಕಾರವು ಭಾರತದ ಭೂಭಾಗವನ್ನು ವಿದೇಶಕ್ಕೆ ನೀಡುವ ಅಧಿಕಾರವನ್ನು ಒಳಗೊಂಡಿರುತ್ತದೆಯೇ? ನೋಡಿ, ಈಗ ರಾಜ್ಯದ ಭೂಪ್ರದೇಶವನ್ನು ಏನು ಕಡಿಮೆ ಮಾಡುತ್ತಲ್ಲ ಸಂಸತ್ತು, ಲೋಕಸಭೆ ಅಥವಾ ರಾಜ್ಯಸಭೆ, ಇವರು ಭಾರತದ ಒಳಗಡೆ ಗಡಿಯನ್ನು ಅಂದರೆ ರಾಜ್ಯಗಳ ಒಂದು ಭೂಪ್ರದೇಶವನ್ನು ಹೇಗೆ ಹೆಚ್ಚು ಮಾಡೋದು ಕಡಿಮೆ ಮಾಡೋದು ಮಾಡ್ತಾರಲ್ಲ, ಅದೇ ಥರ ಭಾರತದ ಭೂಭಾಗವನ್ನು ವಿದೇಶಕ್ಕೆ ನೀಡಬಹುದಾ ಅನ್ನೋದು ಒಂದು ಕ್ವಶನ್. ವಿದೇಶಕ್ಕೆ ನೀಡಬಹುದಾ ಅಂತ ಹೇಳ್ಬಿಟ್ಟು. ಸೊ ಇದು ಯಾವಾಗ ಆಗುತ್ತೆ ಈ ಚರ್ಚೆ ಅಂತಂದ್ರೆ 1960ರಲ್ಲಿ ಬೇರುಬಾರಿ ಒಕ್ಕೂಟ ಪ್ರಕರಣದಲ್ಲಿ ಆಗುತ್ತೆ. ಬೇರುಬಾರಿ ಅನ್ನೋದು ಪಶ್ಚಿಮ ಬಂಗಾಳ ಇರ್ತಕ್ಕಂಥ ಪ್ರದೇಶ, ಅದನ್ನು ಪಾಕಿಸ್ತಾನಕ್ಕೆ ವರ್ಗಾವಣೆ ಮಾಡಬೇಕಂತ ಕೇಂದ್ರ ಸರ್ಕಾರ ಆವಾಗ ಡಿಸೈಡ್ ಮಾಡುತ್ತೆ. ಸೊ ಆಗ ಈ ಅಧಿಕಾರ, ಭಾರತದ ಭೂಭಾಗವನ್ನು ಬೇರೆ ದೇಶಕ್ಕೆ ವರ್ಗಾವಣೆ ಮಾಡಬಹುದಾ, ಈ ಅಧಿಕಾರ ಸಂಸತ್ತಿಗೆ ಇದೆಯಾ ಅಂತ ಹೇಳ್ಬಿಟ್ಟು ಇದು ಸುಪ್ರೀಂ ಕೋರ್ಟ್ಗೆ ಚಾಲೆಂಜ್ ಆಗುತ್ತೆ. ಆವಾಗ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಈ ಥರ ಭಾರತದ ಪ್ರದೇಶವನ್ನು ವಿದೇಶಕ್ಕೆ ಏನಾದ್ರು ವರ್ಗಾವಣೆ ಮಾಡೋದಾದರೆ ಅದನ್ನು ಆರ್ಟಿಕಲ್ 368 ಪ್ರಕಾರ ವಿಶೇಷ ಬಹುಮತದಿಂದ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ. ನೋಡಿ, ಇದನ್ನು ಸರಳ ಬಹುಮತದ ಮೂಲಕ ಮಾಡೋಕ್ಕೆ ಬರೋಂಗಿಲ್ಲ. ನೆನಪಿಟ್ಕೊಳ್ಳಿ, ಇದನ್ನು ಏನಿದ್ರು ವಿಶೇಷ ಬಹುಮತ ಆರ್ಟಿಕಲ್ 368 ಅಡಿಯಲ್ಲಿ ಸಂವಿಧಾನಕ್ಕೆ ಯಾವ ಥರ ತಿದ್ದುಪಡಿ ತರ್ತಾರಲ್ಲ ಆ ಥರ ಆರ್ಟಿಕಲ್ 368 ಪ್ರಕಾರ ವಿಶೇಷ ಬಹುಮತದಿಂದ ಮಾತ್ರ ಇದಕ್ಕೆ ಸಂಬಂಧಪಟ್ಟ ಒಂದು ಕಾನೂನನ್ನು ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್, ಗಡಿ ವಿವಾದ ಇತ್ಯರ್ಥಗೊಳಿಸಲು ಸಂವಿಧಾನ ತಿದ್ದುಪಡಿ ಅಗತ್ಯವೇ ಅನ್ನೋದು ನೆಕ್ಸ್ಟ್ ಒಂದು ಕ್ವಶನ್. ಗಡಿ ವಿವಾದಗಳು ಇರ್ತಾವಲ್ಲ, ಫಾರ್ ಎಕ್ಸಾಂಪಲ್ ನಮ್ಮದು ಚೀನಾ ಗಡಿ, ನಮ್ಮದು ಪಾಕಿಸ್ತಾನದ ಗಡಿ ವಿವಾದ, ಈ ಥರ ಗಡಿ ವಿವಾದವನ್ನು ಬಗೆಹರಿಸೋಕ್ಕೆ ಆರ್ಟಿಕಲ್ 368 ಅಡಿಯಲ್ಲಿ ವಿಶೇಷ ಬಹುಮತದಿಂದ ಕಾನೂನು ಮಾಡಬೇಕಾಗತ್ತಾ ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆ. ಸೊ ಆಗ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಗಡಿ ವಿವಾದಗಳನ್ನು ಬಗೆಹರಿಸೋಕ್ಕೆ ಸಂವಿಧಾನಕ್ಕೆ ತಿದ್ದುಪಡಿ ಮಾಡೋ ಅವಶ್ಯಕತೆ ಅಲ್ಲ. ಆರ್ಟಿಕಲ್ 368 ಪ್ರಕಾರ ವಿಶೇಷ ಬಹುಮತದಿಂದ ಅದಕ್ಕೆ ಸಂಬಂಧಪಟ್ಟ ಒಂದು ಮಸೂದೆಯನ್ನು ಪಾಸ್ ಮಾಡಿ ಕಾನೂನು ಮಾಡೋ ಅವಶ್ಯಕತೆ ಇಲ್ಲ. ಅದನ್ನು ಕೇವಲ ಕಾರ್ಯಾಂಗದ ಒಂದು ನಿರ್ಣಯದ ಮೂಲಕ, ನಿರ್ಣಯ ಅಂದರೆ ಕ್ಯಾಬಿನೆಟ್ ಡಿಸಿಷನ್,
ಏನು ಕ್ಯಾಬಿನೆಟ್ ಮಿನಿಸ್ಟರ್ ಇರ್ತಲ್ಲ, ಅವರ ಒಂದು ಡಿಸಿಷನ್, ಅವರ ಒಂದು ಆದೇಶ, ಕಾರ್ಯಾಂಗದ ಒಂದು ನಿರ್ಣಯದ ಮೂಲಕ ಇದನ್ನು ಗಡಿ ವಿವಾದಗಳನ್ನು ಇತ್ಯರ್ಥಪಡಿಸ್ಕೋಬಹುದು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳುತ್ತೆ. ಇದಿಷ್ಟು ಇವತ್ತಿನ ಒಂದು ಒಕ್ಕೂಟ ಮತ್ತು ಅದರ ಭೂಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ಸ್ಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಜೊತೆಗೆ ಬರ್ತೀನಿ. ಇದಿಷ್ಟು ಇವತ್ತಿನ ಕ್ಲಾಸು. ಧನ್ಯವಾದಗಳು.